ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ. ಎಲ್ರು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸೋಮವಾರದ ಲಾಗ್ ಆಗಿರುತ್ತೆ. ಇವತ್ತು ವಾರ ಮಾಡ್ಕೋಬೇಕು, ಪೂಜೆ ಮಾಡ್ಬೇಕು. ಆದ್ರಿಂದ ದೇವ್ರ ಸಾಮಾನೆಲ್ಲ ತೊಳೆದಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು. ಪಾತ್ರೆನೆಲ್ಲ ತೊಳ್ಕೊಂಡಿದ್ದೀನಿ. ಬೇವಿನ ಸೊಪ್ಪು, ಸ್ವಲ್ಪ ಮಾವಿನ ಸೊಪ್ಪು, ತುಳಸಿ ಎಲ್ಲ ಕಿತ್ಕೊಂಡ್ ಬಂದು ಇಟ್ಕೊಂಡಿದ್ದೀನಿ. ತುಂಬಾ ದಿನ ಆಯ್ತು ದೇವ್ರ ಸಾಮಾನೆಲ್ಲ ತೊಳೆದು. ಅದರಿಂದ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಇವತ್ತು ವಾರ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಕೆಲಸ ಬೇಗ ಮಾಡ್ಕೊತಾ ಇದ್ದೀನಿ. ಹೊಸ್ಲು ಎಲ್ಲ ತೊಳೆದು ರಂಗೋಲಿ ಹಾಕೊಂಡಿದ್ದೀನಿ. ಕೆಮ್ಮಣ್ಣು ನೋಡಿ ಯಾವ ರೀತಿ ಇದೆ ಅಂತ. ಹಾಗೆ ತುಳಸಿ ಕಟ್ಟೆ ಎಲ್ಲ ತೊಳೆದು ಅಲ್ಲೂ ಕೂಡ ಒಂದು ಪುಟಾಣಿದು ರಂಗೋಲಿ ಹಾಕೊಂಡಿದ್ದೀನಿ. ಆಮೇಲೆ ಎಲ್ಲ ಒರೆಸ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡು ದೇವ್ರ ಸಾಮಾನೆಲ್ಲ ಜೋಡಿಸ್ಬಿಟ್ಟು ಪೂಜೆ ಕೂಡ ಮಾಡ್ಕೊಂಡೆ. ಬೆಳಿಗ್ಗೆನೆ ಪೂಜೆ ಮಾಡ್ತಾ ಇದ್ದೀನಿ. ಇವಾಗಂತೂ ಮಕ್ಳಿಗೆ ರಜಾ ಇದ್ದಿದ್ದ ಆದ್ರಿಂದ ಇಷ್ಟ ದಿನ ರಜಾ ಇಲ್ಲ. ಸ್ಕೂಲ್ಗೆ ಹೋಗ್ತಿದ್ದಾಗ ಏನಾಗೋದು, ಅವ್ರ ಸ್ಕೂಲ್ಗೆ ರೆಡಿ ಮಾಡಿ ಕಳ್ಸೋದೇ ಲೇಟ್ ಆಗ್ಬಿಟ್ಟಿರೋದು. ನಮ್ ಕೆಲ್ಸ ಎಲ್ಲ ಹಂಗೆ ಪೆಂಡಿಂಗ್ ಇರೋದು. ಬೇಗ ಕೆಲಸ ಮಾಡ್ಕೊಳಕ್ಕೆ ಆಯ್ತಾ ಇರ್ಲಿಲ್ಲ. ಈಗ ಆಗಿಲ್ಲ. ಈಗ ಬೇಗ ಆಗುತ್ತೆ ಅಂದ್ರೆ ರಜಾ ಇದೆಯಲ್ವಾ, ಮೊದ್ಲು ವಾರ ಪೂಜೆ, ಮನೆ ಎಲ್ಲ ಕ್ಲೀನು, ಪಾತ್ರೆ ಎಲ್ಲ ಕ್ಲೀನು ಆದ್ಮೇಲೆ ಒಂಥರ ಸಮಾಧಾನ. ನೆಕ್ಸ್ಟ್ ಈ ಬಿಸ್ಲಿಗ್ ಮಕ್ಳುಗಳು ಸರಿಯಾಗಿ ನಾವು ಊಟ ತಿನ್ನಲ್ಲ ಅಂದ್ರೆ, ಚಿತ್ರಾನ್ನ ಅದೆಲ್ಲ ಮಾಡೋದು ತಿನ್ನಲ್ಲ ಅಂದ್ಬಿಟ್ಟು ಒಂದೇ ಸರಿ ನುಗ್ಗೆಕಾಯಿ ಇತ್ತು, ನುಗ್ಗೆಕಾಯಿ ಸಾಂಬಾರ್ ಮಾಡ್ಕೊತಾ ಇದೀನಿ. ನುಗ್ಗೆಕಾಯಿ ಜೊತೆ ಬೇಳೆ ಹಾಗೆ ಆಲೂಗೆಡ್ಡೆ, ಬದ್ನೆಕಾಯಿ ಎಲ್ಲಾನು ಹಾಕಿ ಸಾಂಬಾರ್ ಮಾಡ್ಕೊತಾ ಇದೀನಿ. ಸಾಂಬಾರ್ ಕುದೀತಿದೆ, ಇನ್ನು ಒಗ್ಗರಣೆ ಒಂದ್ ಹಾಕೋಬೇಕಷ್ಟೇನೆ. ನಮ್ ಮಕ್ಳಿಗೆ ಏನಂತ ಅಂದ್ರೆ ಈ ಸ್ಕೂಲ್ ಟೈಮ್ಸ್ ಅಲ್ಲಿ ಬಾಕ್ಸ್ಗೆಲ್ಲ ಬಾತು, ಪುಳಿಯೋಗರೆ, ಚಿತ್ರಾನ್ನ ಎಲ್ಲ ಜಾಸ್ತಿ ಮಾಡಾಕ್ತಿರ್ತೀನಲ್ಲ, ಆದ್ರಿಂದ ಅವ್ರಿಗೆ ಯಾವಾಗೂ ಅನ್ನ ಸಾಂಬಾರೇ ಕೇಳ್ತಾರೆ. ಅನ್ನ ಸಾಂಬಾರ್ ಒಂದಿದ್ರೆ ಸಾಕು, ಬೇರೆ ಏನು ಅವ್ರು ಜಾಸ್ತಿ ಇಷ್ಟ ಪಡಲ್ಲ. ಹಾಗೆ ಜಾಸ್ತಿ ಅಂತ ಅಂದ್ರೆ ವಾರಕ್ಕೊಂದ್ಸರಿ ನಾನ್ ವೆಜ್ ಇದ್ದೇ ಇರುತ್ತೆ. ನಾನ್ ಜಾಸ್ತಿ ಅನ್ನ ಸಾಂಬಾರೇ ಮಾಡೋದು. ನಮ್ಮನೆಯವರು ಅಷ್ಟೇ ನಾಷ್ಟದ ಐಟಮ್ಗಳು ಜಾಸ್ತಿ ತಿನ್ನಲ್ಲ. ಅವ್ರು ಇಡ್ಲಿ, ದೋಸೆ, ರೊಟ್ಟಿ ಬಿಟ್ರೆ ನಾಷ್ಟದ ಐಟಮ್ ಅಷ್ಟೊಂದ್ ತಿನ್ನಲ್ಲ. ಆದ್ರಿಂದ ಒಂದೇ ಸರಿ ಅಡ್ಗೆಗಳು ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ರೈಸ್ ಮಾಡ್ಕೊಬಿಟ್ರೆ ಸಂಜೆಗೂ ಆಗುತ್ತೆ ಅಂತ ಅನ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಈ ಸೆಕೆಯಲ್ಲಿ ಒಲೆ ಮುಂದೆ ನಿಂತ್ಕೊಂಡು ಅಡಿಗೆ ಮಾಡೋದಕ್ಕೆ ಆಗಲ್ಲ. ಅದ್ರಲ್ಲೂ ರೊಟ್ಟಿ, ದೋಸೆ ಏನಾದ್ರು, ಚಪಾತಿ ಏನಾದ್ರು ಮಾಡ್ಬೇಕು ಅಂದ್ರೆ ತುಂಬಾ ಟೈಮ್ ಹಿಡಿಯುತ್ತಲ್ಲ, ಅದಂತೂ ಇದ್ದಿದ್ದು ಆಗೋದಿಲ್ಲ. ಆದ್ರಿಂದ ಒಂದೇ ಸರಿನೇ ಅಡ್ಗೆ ಮಾಡ್ಕೊತಾ ಇದೀನಿ. ಈಗ ಈರುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕೊಂಡು ಒಗ್ಗರಣೆ ಮಾಡ್ಕೊಂಡು ಸ್ವಲ್ಪ ಹುಣ್ಸೆ ಹಣ್ಣು ಹಾಕೋತಾ ಇದೀನಿ. ಹುಣ್ಸೆ ಹಣ್ಣು ಹಾಕೊಂಡ್ರೇನೆ ಟೇಸ್ಟ್ ಬೇಳೆ ಸಾಂಬಾರ್ಗೆಲ್ಲ. ಆಲ್ಮೋಸ್ಟ್ ಹುಳಿ ಸಾಂಬಾರ್ಗೆಲ್ಲಾನು ಹುಣ್ಸೆ ಹಣ್ಣು ಹಾಕೊಂಡ್ರೇನೆ ತುಂಬಾ ಟೇಸ್ಟ್ ಆಗಿರುತ್ತೆ. ಒಗ್ಗರಣೆನ ಹಾಕೊಂಡು ಅದನ್ನು ಕೂಡ ಬಾಣಲಿಯಿಂದ ಹಾಕೋತಾ ಇದೀನಿ. ಸ್ವಲ್ಪ ಹೊತ್ತು ಕುದ್ಮೇಲೆ ಸಾಂಬಾರ್ ರೆಡಿ ಆಗುತ್ತೆ. ಇದ್ರ ಜೊತೆಗೆ ಮುದ್ದೆ ಮಾಡಿಲ್ಲ, ಅನ್ನ ಮಾಡ್ಕೊಂಡಿದೀನಿ. ತುಂಬಾನೇ ಚೆನ್ನಾಗಿರುತ್ತೆ ನುಗ್ಗೆಕಾಯಿ ಸಾಂಬಾರು. ಅವರೆಕಾಳು ಸೀಸನ್ ಕಳೆದಾದ್ಮೇಲೆ ನಮ್ಮನೇಲಿ ಜಾಸ್ತಿ ನುಗ್ಗೆಕಾಯಿ ಸಾಂಬಾರು ಜಾಸ್ತಿ ಮಾಡೋದು. ಯಾಕಂದ್ರೆ ನಮ್ಮ ಅಮ್ಮನು ಕೊಟ್ಟು ಕಳಿಸ್ತಾ ಇರ್ತಾರೆ ನುಗ್ಗೆಕಾಯಿನ. ಹಾಗೆ ಆ ನಮ್ಮ ಮನೆಯವ್ರು ತರ್ತಾ ಇರ್ತಾರೆ. ಸ್ಕೂಲ್ ಹತ್ರ ಮರ ಇದೆ, ಒಂದು 3-4 ಮರ ಇದೆ ಸ್ಕೂಲ್ ಹತ್ರ, ಅಲ್ಲಿಂದ ಕೂಡ ತರ್ತಾ ಇರ್ತಾರೆ. ಇದ್ರ ಜೊತೆಗೆ ಸ್ವಲ್ಪ ರೈಸ್ ಅನ್ನ ಮಾಡ್ಕೊತಾ ಇದೀನಿ. ಹಾಗೆ ನೋಡಿ, ಮಕ್ಕಳು ಮನೇಲಿ ಇದಾರೆ ಅಂತ ನಮ್ಮ ಮನೆಯವ್ರು ಎಷ್ಟೊಂದ್ ತಿಂಡಿಗಳು ತಂದಿದ್ದಾರೆ ಅಂತ ಅನ್ಬಿಟ್ಟು ಬೇಜಾರಾಗುತ್ತೆ ಅವ್ರಿಗೆ, ತಿಂತಾರೆ ಅಂತ ಅನ್ಬಿಟ್ಟು ತಂದಿದ್ದಾರೆ. ಈಗಂತೂ ಈ ಬಿಸಿಲಿಗೆ ಬಿಡ್ದಂಗೆ ಮಕ್ಕಳನ್ನ ಮನೇಲಿ ಇರಿಸ್ಕೊಳ್ಳೋದೇ ಕಷ್ಟ. ಕ್ರಿಕೆಟ್ ಆಡಕ್ಕೆ ಅದಕ್ಕೆ ಇದಕ್ಕೆ ಅಂತ ಹೊಂಟೋಗ್ಬಿಡ್ತಾರೆ. ನೋಡಿ ಕುತ್ಕೊಂಡು ಬ್ಲಾಕ್ಸ್ ಅಲ್ಲೆಲ್ಲ ಮನೆ ಜೋಡಿಸ್ಕೊಂಡು ಆಟ ಆಡ್ಕೊಂಡು ಕೂತಿದ್ದಾನೆ. ಯಾವಾಗ್ಲೂ ಹಿಂಗೆ ಮಾಡ್ತಾನೆ ಇವನು, ಯಾವಾಗ್ಲೂ ಅಷ್ಟೇನೆ. ಮ್ಯಾಗಿ ಮಾಡಮ್ಮ, ಮ್ಯಾಗಿ ಮಾಡಮ್ಮ ಅಂತ ಅಂದೆ. ಹಾಗೆ ಮ್ಯಾಗಿ ಕೂಡ ಮಾಡ್ಕೊಟ್ಟೆ. ನಮ್ಮ ಮನೆಯವ್ರು ಮನೇಲವ್ರೆ ಅಂದ್ಬಿಟ್ಟು, ಮಕ್ಳು ಮನೇಲವ್ರೆ ಅಂದ್ಬಿಟ್ಟು ದೊಡ್ಡ ಪ್ಯಾಕೇನೆ ತಂದ್ಬಿಟ್ಟಿದ್ದಾರೆ. ನಾನ್ ಸಿಂಪಲ್ ಆಗೇ ಮಾಡ್ತೀನಿ. ನಾನೇನು ಕ್ಯಾರೆಟು, ಬೀನ್ಸ್ ಅವೆಲ್ಲ ಹಾಕಿ ಮಾಡಲ್ಲ. ಅದು ಇಷ್ಟನೂ ಆಗಲ್ಲ ನಮ್ಮ ಮಕ್ಳಿಗೆ. ಸ್ವಲ್ಪ ತೆಳ್ಳಗಿರ್ಬೇಕು ಇವ್ರಿಗೆ, ನೀರ್ ತರ ಇರ್ಬೇಕು. ಒಂದ್ ಈರುಳ್ಳಿ ಕಟ್ ಮಾಡ್ಕೊಂಡು ಎಣ್ಣೆಗೆ ಹಾಕೊಂಡು ನೀರ್ ಇಟ್ಕೋತೀನಿ, ಬಿಸಿನೀರ್ ಕಾಯೋದಕ್ಕೆ ಇಟ್ಕೋತೀನಿ ಪಕ್ಕದ ಒಲೆಲಿ. ಈರುಳ್ಳಿ ಚೆನ್ನಾಗಿ ಇವಾಗ ಫ್ರೈ ಆಗ್ಬೇಕು. ನೋಡಿ ಈ ರೀತಿ ಫ್ರೈ ಮಾಡ್ಕೊತಾ ಇದೀನಿ. ಮ್ಯಾಗಿ ಅಂದ್ರೆ ತುಂಬಾ ಇಷ್ಟ ಚಿಕ್ಕವನ್ಗೆ. ದೊಡ್ಡವನ್ಗೆ ಏನ್ ಅಷ್ಟು ಇಷ್ಟ ಪಡಲ್ಲ. ಮಾಡ್ಕೊಟ್ರೆ ತಿಂತಾನೆ. ಅದ್ರಾಗ ಯಾವತ್ತೂ ನಾನ್ ಮ್ಯಾಗಿ ಮಾಡ್ಕೊಡು ಅಂತ ಕೇಳಲ್ಲ ಅವನು. ಚಿಕ್ಕವ ಯಾವಾಗೂ ಕೇಳ್ತಿರ್ತಾನೆ, ಮ್ಯಾಗಿ ಮಾಡಮ್ಮ, ಮ್ಯಾಗಿ ಮಾಡಮ್ಮ ಅಂತ ಅನ್ಬಿಟ್ಟು. ಇಲ್ಲಿ ಹಳ್ಳಿಯಲ್ಲಂತೂ ಯಾವ ಹೋಟೆಲು, ಗೋಬಿ, ಪಾನಿಪುರಿ ಅದೆಲ್ಲ ಏನು ಸಿಕ್ಕಲ್ಲ. ಈ ರೀತಿ ನಾವು ಮನೆಗೆ ತಂದು ಎಲ್ಲ ಮಾಡ್ಕೊಡ್ತಾ ಇರ್ತೀವಿ ಮಕ್ಳಿಗೆ. ಮನೇಲೆ ತಿನ್ನೋದ್ರಿಂದ ತುಂಬಾನೇ ಒಳ್ಳೇದು ಕೂಡ. ಬಿಸಿನೀರ್ ಕಾಯ್ದಿತ್ತಲ್ಲ, ಬಿಸಿನೀರ್ ಹಾಕೊಂಡು ಅದಕ್ಕೆ ಇವಾಗ ಮಸಾಲೆ ಹಾಕೋತಾ ಇದೀನಿ, ಮ್ಯಾಗಿ ಮಸಾಲೆ. ಒಂದ್ 2 ಪ್ಯಾಕೆಟ್ ಮ್ಯಾಗಿ ಮಸಾಲೆ ಹಾಕೊಂಡು ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು. ಮೊದ್ಲೇ ಉಪ್ಪಿರುತ್ತೆ ಪೌಡರ್ ಅಲ್ಲಿ, ಮಸಾಲೆ ಪೌಡರ್ ಅಲ್ಲಿ, ಅದರಿಂದ ನೋಡ್ಕೊಂಡು ಹಾಕೋಬೇಕು. ಈ ನೀರ್ ಫಸ್ಟೇ ಬಿಸಿನೀರ್ ಹಾಕಿರೋದ್ರಿಂದ ಆಲ್ರೆಡಿ ಕುದೀತಾ ಇದೆ. ಇವಾಗ ನೋಡಿ, ನಾವು ಮ್ಯಾಗಿ ಅಂಗಡಿಯಿಂದ ತಂದಿರ್ತೀವಲ್ಲ, ಆ ಮ್ಯಾಗಿನ ಹಾಕ್ತಾ ಇದೀನಿ. ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಪ್ಲೇಟ್ ಅನ್ನ ಮುಚ್ಚಿ ಕುದಿಸ್ಕೊಂಡ್ರೆ ಒಂದ್ 5 ನಿಮಿಷಕ್ಕೆಲ್ಲ ಮ್ಯಾಗಿ ರೆಡಿ ಆಗ್ಬಿಟ್ಟಿರುತ್ತೆ. ನೋಡಿ ಆಗ್ಲೇ ಆಗಿದೆ ಮ್ಯಾಗಿ. ಇಷ್ಟಿದ್ರೆ ಸಾಕು. ನಮ್ ಹುಡುಗರಿಗೆ ಸ್ವಲ್ಪ ಸೂಪ್ ತರ ಇದ್ರೆ ಕುಡಿತಾರೆ. ಸೂಪ್ ತರ ಮಾಡಮ್ಮ, ಸೂಪ್ ತರ ಮಾಡಮ್ಮ ಅಂತಿರ್ತಾರೆ. ಅದ್ರಿಂದ ನಾನು ಸ್ವಲ್ಪ ತೆಳ್ಳಗೆ ಮಾಡ್ತಿರ್ತೀನಿ.
ಒಂದು 3 ದಿನ ಬರುತ್ತೆ ಆ ದೊಡ್ಡ ಪ್ಯಾಕೆಟು. ನಾನು ಒಂದೊಂದೇ ಹಾಕಿ ಮಾಡ್ಕೊಡ್ತಿರ್ತೀನಿ ಕೇಳ್ದಾಗ. ಇನ್ನೇನ್ ತಿಂತಾರೆ ಮಕ್ಳುಗಳು ಅಂತನ್ಬಿಟ್ಟು. ಜಾಸ್ತಿ ಮ್ಯಾಗಿನೂ ಕೂಡ ಕೊಡ್ಬಾರ್ದು ಮೈದಾ ಇರೋದ್ರಿಂದ. ಆದ್ರೂ ಏನು ಮಾಡಿಕ್ಕಾಗಲ್ಲ ಮಕ್ಳಿಗೆ ಇಷ್ಟ ಅಂತ ಮಾಡ್ಕೊಡ್ತೀವಿ ಅಷ್ಟೇ. ನೋಡಿ ಯಾವ ರೀತಿ ಆಗಿದೆ ಅಂತ. ಮೊದ್ಲೇ ಸ್ಪೂನ್ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ ನನ್ ಮಗ. ಚಿಕ್ಕೋನು. ಬೆಳಿಗ್ಗೆನೆ ಎಲ್ಲಾ ಕೆಲ್ಸ ಆಗಿದೆ. ವಾರ ಆಗಿರೋದ್ರಿಂದ ಬಟ್ಟೆ ಕೂಡ ತೊಳ್ದಾಕೊಂಡ್ಬಿಡ್ತೀನಿ ನಾನು. ಎದ್ದ ತಕ್ಷಣನೇ ಎಲ್ಲಾ ಮನೆ ಕ್ಲೀನ್ ಮಾಡ್ದಾಗೆನೆ ಬಟ್ಟೆ ಎಲ್ಲ ತೊಳ್ದಾಕೊಂಡ್ಬಿಡ್ತೀನಿ. ಈ ಬಿಸಿಲಲ್ಲಂತೂ ಬೇಗನೆ ಒಣಗ್ಬಿಡುತ್ತೆ ಬಟ್ಟೆ ಎಲ್ಲ. ನಮ್ ಮಕ್ಳು ಮನೇಲಿದ್ರಂತೂ ಸಿಕ್ಕಾಪಟ್ಟೆ ಅಂಟ್ತಾನೆ ಇರ್ತಾರೆ ಯಾವಾಗ್ಲೂವೆ. ಸೈಕಲ್ ಎಲ್ಲ ಮೂಲೆಯಲ್ಲಿ ಬಿದ್ದಿದೆ. ಸೈಕಲ್ ತೊಳಿಯೋದು ಬಿಸ್ಲಲ್ಲಿ, ಇಲ್ಲ ಅಂತ ಅಂದ್ರೆ ಕ್ರಿಕೆಟ್ ಆಡೋದು. ನೋಡಿ ಇನ್ ಸ್ವಲ್ಪ ಹಳೆ ಐಟಮ್ಸ್ ಇಟ್ಟಿದ್ದೀನಿ ನಾನು. ಅಂದ್ರೆ ನಮ್ಮನೆ ಹಳೆ ಮನೆಯಿಂದ ತಂದಿರೋಂತ ಐಟಮ್ಸ್, ಮನೆ ಐಟಮ್ಸ್ ಆಗಿರ್ಬೋದು, ತೆಂಗಿನಕಾಯಿ, ಹುಣಸೆಹಣ್ಣು ಈ ತರದೆಲ್ಲ ಚೀಲಗಳನ್ನ ಈಚೆಗಡೆ ಜೋಡ್ಸಿದೀನಿ ನಾನು. ಇಲ್ಲೇನ್ ಮಾಡ್ತಾರೆ ಆಟ ಸಾಮಾನು ಹುಡುಕ್ತವ್ರೆ ಇವಾಗೆಲ್ಲ ಆಟ ಸಾಮಾನು ಬೇಕು ಅಂದ್ಬಿಟ್ಟು. ನಮ್ ಮೋಲ್ಡ್ ಹಾಕೋದ್ ಪೈಪು ಎಲ್ಲ ಇಲ್ಲಿ ಇಟ್ಟಿರ್ತೀನಿ ನಾನು. ಆಟ ಸಾಮಾನು ಬೇಕು ಅಂತ ನೋಡಿ ಹಿಂಗ್ ಹುಡ್ಕೋದು ಎಲ್ಲ ಅಂಡೋದು ಈ ತರ ಮಾಡ್ತಿರ್ತಾರೆ. ನಮಗೂ ಮನೆ ಕ್ಲೀನ್ ಮಾಡಿ ಮಾಡಿ ಸಾಕಾಗ್ಬಿಡುತ್ತೆ. ಆ ತರ ಮಾಡ್ತಾರೆ. ಇಷ್ಟ್ ದಿನ ಹೆಂಗಿರೋದು ಅಂದ್ರೆ ಅವ್ರು ಬೆಳಿಗ್ಗೆ ಸ್ಕೂಲ್ ಹೋಗಿ ಸಂಜೆ ಬರೋ ಅಷ್ಟ್ರಲ್ಲಿ ಮನೆ ಒಂದೇ ಸರಿ ಕಸ ಗುಡಿಸ್ತಿತ್ತು ನಾನು. ಇವತ್ತು ಬೆಳಗ್ಗೆ ಗುಡಿಸಿದ್ರೆ ನಾಳೆ ಬೆಳಿಗ್ಗೆ ಅಷ್ಟೇ ನಾನು ಕಸ ಗುಡಿಸ್ತಿತ್ತು. ಈಗ ಆಗಲ್ಲ ಅಂಟ್ತಾನೆ ಇರ್ತಾರೆ. ಒಂದ್ ರಂಗೋಲಿ ಬಿಟ್ರೆ ರಂಗೋಲಿನೂ ಕೆಡ್ಸ್‌ಬಿಡ್ತಾರೆ ಹಂಗೆ. ನಾನು ಒಳಗಡೆ ನೋಡಿ ಎಲ್ಲ ಎತ್ಕೊಂಡ್ ಬಂದಿದ್ದಾನೆ. ಅಲ್ಲೆಲ್ಲ ಹುಡಿಕೊಂಡು ಎತ್ಕೊಂಡ್ ಬಂದು ಆಟ ಸಾಮಾನೆಲ್ಲ ಇಲ್ಲಿ ಕುತ್ಕೊಂಡು ಆಡ್ತಾ ಇದ್ದಾನೆ. ದೊಡ್ಡವನ್ ಮನ್ಗಿಬಿಟ್ಟಿದ್ದಾನೆ. ತುಂಬಾ ಬಿಸ್ಲಿರೋದ್ರಿಂದ ಮಲ್ಕೊಬಿಟ್ಟಿದ್ದಾನೆ. ಇವ್ನು ಅಪ್ರೂಪ ಮಲ್ಗೋದು. ಸಿಕ್ಕದೇ ಇಲ್ಲ ಇವನ್ ಕೈಗೆ. ತಿರುಗ್ತಾ ಇರ್ತಾನೆ, ಇಲ್ಲ ಸೈಕಲ್ ಹೊಡಿತಿರ್ತಾನೆ, ಇಲ್ಲ ಅಂದ್ರೆ ಕ್ರಿಕೆಟ್ ಬ್ಯಾಟ್ ಹಿಡ್ಕೊಂಡು ನಿಂತಿರ್ತಾನೆ. ಸಾಕಾಗಿ ಮನ್ಗ್ಬಿಟ್ಟಿದ್ದಾನೆ ಶೆಕೆಗೆ. ಎಲ್ಲಿ ಹೋದ್ರು ಬರೀ ಆಟ ಸಾಮಾನೆ ನೋಡಿ. ಇವ್ ಆಟ ಸಾಮಾನೆಲ್ಲ ಎತ್ತಿಟ್ಟು ಸಾಕಾಗ್ಬಿಡುತ್ತೆ. ನಾನೊಂದ್ ಬ್ಯಾಗ್ ಹಾಕೊಂಡ್ ಮಡ್ಗಕ್ಕೆ ಅವ್ರ ಮನೆಯೆಲ್ಲ ಅಂಡಕ್ಕೆ ಹಿಂಗ್ ಮಾಡ್ತಿರ್ತಾರೆ. ನೋಡಿ ರಜದಲ್ಲಿ ಮಕ್ಳ ಕತೆ ಇಷ್ಟು. ಆದ್ರೂ ಮಕ್ಳಿರೋ ಮನೆನೇ ಚಂದ. ಮಕ್ಳಿಲ್ದಿರೋ ಮನೆ ಮನೆನೇ ಅಲ್ಲ ಅಂತಾನೆ ಹೇಳ್ಬೋದು. ಮಕ್ಳಿದ್ರೇನೆ ಮನೇಲಿ ಒಂಥರ ಕಳೆ. ಸ್ಕೂಲ್ ಬ್ಯಾಗ್ ಎಲ್ಲಾನು ಮೂಲೆ ಸೇರ್ಬಿಟ್ಟಿದೆ. ಇನ್ ಸ್ವಲ್ಪ ದಿನ ಇವ್ರು ಯಾವ್ದೇ ಹೋಂವರ್ಕ್ ಕಳ್ಸೋವರ್ಗುನು ಬುಕ್ಕು, ಬ್ಯಾಗ್ ಎಲ್ಲ ಮುಟ್ಟಲ್ಲ. ಹಾಗೆ ಕೆಲ್ಸನೂ ಕೂಡ ಜಾಸ್ತಿನೇ ಇರುತ್ತೆ ನಮ್ ಮಕ್ಳು ಮನೇಲಿದ್ರೆ. ಪಾತ್ರೆಗಳು, ಬಟ್ಟೆ ತೊಳೆಯೋದು ನೋಡಿ ಇಷ್ಟ್ ತೊಳ್ದ್ ಇಡ್ತಾನೆ ಇರ್ಬೇಕು. ಇಷ್ಟೊಂದ್ ಕೆಲ್ಸ ಇರುತ್ತೆ. ಮಕ್ಳಿಗೆ ಏನಾದ್ರು ಮಾಡ್ಕೊಡೋಣ ನಾಳೆಗೆ ಅಂತ ಅನ್ಬಿಟ್ಟು ನಾಷ್ಟಕ್ಕೆ ಅನ್ಬಿಟ್ಟು ದೋಸೆ ನೆನೆ ಹಾಕಿದೀನಿ. ದೋಸೆ ಅಂದ್ರೆ ತುಂಬಾ ಇಷ್ಟ ನಮ್ ಮಕ್ಳಿಗೆ. ಪಾತ್ರೆ ತೊಳಿಬೇಕು ಆಮೇಲೆ ತೊಳ್ಕೊಳ್ಳೋಣ ಅಂತ ಅನ್ಬಿಟ್ಟು. ಹಾಗೆ ಬಿಸ್ಲಿಗೆ ಕೆಮ್ಮಣ್ಣನ್ನ ಒಣಗಾಕಿದೆ. ಸೈಕಲ್ ಬಿಟ್ಟು ಬಿಟ್ಟು ಸ್ವಲ್ಪ ಅದನ್ನ ಪುಡಿ ಮಾಡಿದ್ದ. ನೋಡಿ ಇದನ್ನೆಲ್ಲ ಜಲ್ರಿ ಹಿಡ್ದು ಇಟ್ಕೊಂಡಿದೀನಿ. ಒಂದ್ ಡಬ್ಬಕ್ ಹಾಕಿ ಇಟ್ಕೊತೀನಿ. ತುಂಬಾ ಚೆನ್ನಾಗ್ ಕಲರ್ ಆಗಿದೆ. ಒಂದ್ ಸೇರ್ಗೆನೆ ಒಂದ್ ₹100 ಕೊಡ್ಬೇಕಾಗುತ್ತೆ. ಅದರಿಂದ ಫ್ರೀಯಾಗಿ ಸಿಕ್ಕೋದ್ನ ಯಾಕ್ ಬಿಡ್ಬೇಕು ಅಂತ ಅನ್ಬಿಟ್ಟು. ಇಂಟಿಂಟೆ ಇತ್ತು ಪಕ್ಕದಲ್ಲಿ ಗ್ಯಾರೇಜ್ ತವಿಂದ ಎತ್ಕೊಂಡ್ ಬಂದೆ ಇದು. ಗ್ಯಾರೇಜ್ ಅಲ್ಲಿ ಲಾರಿ ತೊಳಿಬೇಕಾದ್ರೆ ಬಿದ್ದಿತ್ತು ಕೆಳಗಡೆ ಇದು. ಎತ್ಕೊಂಡ್ ಬಂದು ಮೇಲ್ಗಡೆವರೆಗೂ ತಂದು ಒಣಗಾಕಿದೆ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.